ರಾಜ್ಯಾದ್ಯಂತ ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಈ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ಜೋರಾದ ವಾಗ್ವಾದ ನಡೀತಾ ಇದೆ. ಡಿಕೆಶಿ ಹೇಳಿದ ಆ ಒಂದು ಮಾತಿನಿಂದ ಶಿವಕುಮಾರ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಇತ್ತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ರಾಜ್ಯ ಬಿಜೆಪಿ ಕಚೇರಿಗೂ ಕೂಡ ತಟ್ಟಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಗ್ಯಾಸ್ ಸಿಲಿಂಡರ್ ಜಟಾಪಟಿ. ರಾಜ್ಯ ಬಿಜೆಪಿ ಕಚೇರಿಗೂ ತಟ್ಟಿದ ಎಲ್ಪಿಜಿ ಎಫೆಕ್ಟ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಜಗತ್ತಿಗೆ ತಟ್ಟುತ್ತಿದೆ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಹಾಗೂ ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು ಪರಿಣಾಮವಾಗಿ ಎಲ್ಪಿಜಿ ಕೊರತೆ ತೀವ್ರವಾಗ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳ್ಳಂಬೆಳಗ್ಗೆ ಬಂದು ಸರದಿ ಸಾಲಿನಲ್ಲಿ ನಿಂತುಕೊಂಡು ತಮ್ಮ ಆಟೋಗೆ ಎಲ್ಪಿಜಿ ತುಂಬಿಸಿಕೊಳ್ತಿದ್ದಾರೆ. ಕೆಲವರು ರಾತ್ರಿಯಿಂದಲೇ ಗ್ಯಾಸ್ ಸ್ಟೇಷನ್ ಮುಂದೆ ಕ್ಯೂ ನಿಲ್ತಿದ್ದಾರೆ. ದಿನದ ದುಡಿಮೆಯನ್ನೇ ನಂಬಿಕೊಂಡವರ ಬದುಕು ಈಗ ಮೂರಾಬಟ್ಟೆಯಾಗಿದೆ. ಇನ್ನು ದಿನೇ ದಿನೇ ಎಲ್ಪಿಜಿ ಸಿಲಿಂಡರ್ ಕೊರತೆ ಹೆಚ್ಚಾಗುತ್ತಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಕಾರಣ. ತಮ್ಮ ತಪ್ಪನ್ನ ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಕ್ಷಮೆಯಾಚನೆ ಮಾಡಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದು, ಕ್ಷಮೆ ಕೇಳಬೇಕಿರೋದು ಕೇಂದ್ರ ಸರ್ಕಾರ ಅಲ್ಲ, ಅಪಪ್ರಚಾರ ಮಾಡುತ್ತಿರುವ ಡಿಕೆಶಿಯೇ ಮೊದಲು ಕ್ಷಮೆ ಕೇಳಬೇಕು ಎಂದು ಕಿಡಿಕಾರಿದ್ದಾರೆ. ಪಾಪ ಆಟೋ ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾ ಇದೆ. ಆಟೋಗೆ, ಹೋಟ್ಲ್ಗೆ ಇದಿಲ್ಲದೆ ಹೋದ್ರು ಚಿಂತೆ ಇಲ್ಲ. ಮನೆಗಳಿಗೆ ಬೇಕಾದ್ರೆ ಸ್ಟವ್ ಮಾಡ್ಕೊಳ್ತಾರೆ. ಸ್ಟವ್ ಅಂದರೆ ಹೀಟ್ರು, ಬೇರೆವೆಲ್ಲ ಹೊರಗಡೆ ಹೋಗಿ ಮಾಡ್ತಾರಲ್ಲ, ಪಾಪ ಅವ್ರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಕೂಡಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಇಲ್ಲ ನಾವು ಅದ್ರ ಬಗ್ಗೆ ಅದಕ್ಕೆ ನಮ್ಮ ಕೈಲಿಲ್ಲ, ಅದೇನು ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸುವಂಥದ್ದು, ಮುಂಜಾಗ್ರತೆ ಮಾಡಬೇಕಾಯಿತು. ಅದ್ರಲ್ಲಿ ವಿಫಲ ಆಗಿದೆ. ಇನ್ನೂ ಯಾಕೆ ಬಿ ಜೆ ಪಿಯವ್ರು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಬಿ ಜೆ ಪಿಯವ್ರು ಹೇಳಬೇಕು, ನಮ್ಮಿಂದ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಬೇಕು ಜನರಿಗೆ. ಅವ್ರು ಮಾಡಿರೋ ತೊಂದರೆನೆಲ್ಲ ಮುಚ್ಕೊಳ್ತಾ ಇದ್ದಾರೆ ಅವರೆಲ್ಲ. ಫಸ್ಟ್ ಡಿಕೆ ಶಿವಕುಮಾರ್ ಕಿತಾಪತಿ ಮಾಡ್ತಾವ್ರಲ್ಲ, ಅವನು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ದೇಶಗಳಿಗೂ ಇದು ಅಪ್ಲೈ ಆಗುತ್ತೆ. ಯುದ್ಧ, ಒಲ್ಲಿ ಯುದ್ಧ ಇವರಿಗೆ ಬಹಳ ಫೇವರೇಟ್. ರಾಹುಲ್ ಗಾಂಧಿ ಬಹಳ ಮೆಚ್ಚುವಂತ ದೇಶ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು 500 ರೂಪಾಯಿ. ಅದಕ್ಕೆ ಡಿಕೆ ಶಿವಕುಮಾರ್ ಏನ್ ಕಾಮೆಂಟ್ ಹೇಳ್ತಾರೆ? ಯಾಕೆಂದ್ರೆ ಇವರೆಲ್ಲ ಕುಕ್ಕರ್ ಬ್ರದರ್ನ ನಮ್ಮ ಬ್ರದರ್ ಅಂದ್ರಲ್ಲ, ಆ ಕುಕ್ಕರ್ ಬ್ರದರು ಪಾಕಿಸ್ತಾನದವನೇ, ಅವನು ಪಾಕಿಸ್ತಾನದವನೇ. ಅದಕ್ಕೆ ಫಸ್ಟ್ ಪಾಕಿಸ್ತಾನದಲ್ಲಿ ಏನ್ ರೇಟ್ ಇದೆ, ಬಾಂಗ್ಲಾದೇಶದಲ್ಲಿ ಏನಿದೆ, ಅಮೆರಿಕಾದಲ್ಲಿ ಏನಿದೆ, ಲಂಡನ್ ನಲ್ಲಿ ಏನಿದೆ, ಆ ಜ್ಞಾನ ಅವ್ರಿಗೇನ ಜ್ಞಾನ ಇದ್ರೆ ಫಸ್ಟ್ ತರ್ಸ್ಕೊಂಡ್ಲಿ. ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ ಪ್ರಾಬ್ಲಮ್ ಬಂದಿರೋದು, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ. ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಗ್ಯಾಸ್ ಗಲಾಟೆ ಜೋರಾಗ್ತಿದೆ. ಕೇಂದ್ರವು ಕರ್ನಾಟಕಕ್ಕೆ ಸಾಕಷ್ಟು ಎಲ್ಪಿಜಿ ಪೂರೈಸುತ್ತಿಲ್ಲ. ಇದರಿಂದಾಗಿ ಆಟೋ ರಿಕ್ಷಾ ಚಾಲಕರು, ಗೃಹಿಣಿಯರು, ರೆಸ್ಟೋರೆಂಟ್ಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಕಿಡಿಕಾರಿದ್ರು. ಇದಕ್ಕೆ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದಾರೆ. ಇಡೀ ಪ್ರಪಂಚಕ್ಕೆ ಯುದ್ಧದ ಬಿಸಿ ತಟ್ಟಿದೆ. ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡೋದು ಬೇಡ, ಕೀಳು ಮಟ್ಟದ ರಾಜಕಾರಣ ಮಾಡಬಾರದು ಎಂದಿದ್ದಾರೆ. On a time I heard a union minister called Mr. Kumar Swamy used to say, oh, we will come to power and sanction it within 5 hours. Mr. Kumar Swamy, now 3 years have passed. When will those 5 hours come? What are the BJP union ministers doing? The Congress ಸರ್ಕಾರ ಗೃಹ ಸಚಿವರಾಗಿರ್ಲಿ, ಆಹಾರ ಸಚಿವರಾಗಿರ್ಲಿ, ಮುಖ್ಯಮಂತ್ರಿಗಳಾಗಿರ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಅಂಕಿಅಂಶದಲ್ಲಿ ಮಾತಾಡ್ಲಿ. ಕೂತ್ಕೊಳ್ಳಿ, ಆಯಿಲ್ ಸಪ್ಲೈಯರ್ಸ್ ಹತ್ರ ಏನಿದೆ, ಎತ್ತಿದೆ ನೋಡಿ ಮಾತಾಡಿ. ಸುಮ್ಮನೆ ಈ ರೀತಿ ರಾಜಕೀಯ ಮಾಡೋಂಥದ್ದು, ಜನರ ಕಷ್ಟದಲ್ಲೂ ರಾಜಕೀಯ ಮಾಡೋದಿದೆಯಲ್ಲ, ದೇಶದ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೀಳುಮಟ್ಟದ ರಾಜಕೀಯ ಮಾಡೋಂಥದ್ದು ಇದೆಯಲ್ಲ, ಅದಕ್ಕಿಂತ ಕೀಳುಮಟ್ಟದ ಕೆಲಸ ಯಾರ ಕೈನಿಂದಲೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಕೆಲಸ ಮಾಡೋರೆ ಈ ಕಾಂಗ್ರೆಸ್ನವರು ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ. ಇನ್ನು ಕರ್ನಾಟಕದಲ್ಲಿ ತೀವ್ರ ಎಲ್ಪಿಜಿ ಕೊರತೆಯಿಂದಾಗಿ ಹೋಟೆಲ್ ಮಾಲೀಕರು, ರೆಸ್ಟೋರೆಂಟ್ಗಳು ಸಂಪೂರ್ಣ ಬಂದ್ ಆಗಿವೆ. ಈ ನಡುವೆ ರಾಜ್ಯ ಬಿಜೆಪಿ ಕಚೇರಿಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಅತ್ತ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರ ಎಲ್ಲವನ್ನ ಸರಿಯಾಗಿ ಪೂರೈಸುವ, ನಿಭಾಯಿಸುವ ಕೆಲಸ ಮಾಡ್ತಿದೆ ಎಂದು ಸಾರುತ್ತಿದ್ದಾರೆ.
ಆದ್ರೆ ರಾಜ್ಯದಲ್ಲಿ ಉದ್ಭವಿಸಿರುವ ಸಮಸ್ಯೆ ಇದೀಗ ಬಿಜೆಪಿ ಕಚೇರಿಗೂ ತಗುಲಿದೆ. ಒಟ್ಟಿನಲ್ಲಿ ಗ್ಯಾಸ್ ಸಿಲಿಂಡರ್ ವಿಚಾರವಾಗಿ ರಾಜಕೀಯ ಪಕ್ಷಗಳು ಪರಸ್ಪರ ಕಾಲೆಳೆದುಕೊಂಡು ಕೆಸರು ಎರಚಿಕೊಳ್ತಿದ್ದು, ಸಿಲಿಂಡರ್ ಸಮಸ್ಯೆಗೆ ಪರಿಹಾರ ಹುಡುಕುವುದಕ್ಕಿಂತ ರಾಜಕೀಯ ಕಿತ್ತಾಟವೇ ಹೆಚ್ಚಾಗ್ತಿರೋದು ವಿಪರ್ಯಾಸವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.